ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಯಾವ ಸಂದೇಶ ಕೊಡ್ತಾ ಇದ್ದಾರೆ, ನಾನು ಒರೆಕಲ್ ಕಾರ್ಡ್ ಮುಖಾಂತರ ನಿಮಗೆ ಯಾವ ಸಂದೇಶ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನೋದರು ಸ್ಕಿಪ್ ಮಾಡಿ. ಓಕೆ, ಇದು ಒರೆಕಲ್ ಕಾರ್ಡ್ ಏನಪ್ಪ ಅಂದರೆ ನಿಮ್ಮ ದೈವಿ ಶಕ್ತಿಯಿಂದ ನಿಮಗೆ ನೀಡುವ ಸಂದೇಶ ಆಗಿರುತ್ತೆ. ಆಮೇಲೆ ನಿಮ್ಮ ಆಂತರಿಕ ಶಕ್ತಿಯನ್ನು ಹೇಗೆ ಹೆಚ್ಚಿಸ್ಕೋಬೇಕು, ನಿಮ್ಮ ಆಂತರಿಕ ಶಕ್ತಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ನಿಮಗೆ ಯಾವ ಮಾರ್ಗದರ್ಶನ ಸಿಗ್ತಾ ಇದೆ, ನಿಮಗೆ ಸಲಹೆ ಮತ್ತು ಪ್ರೇರಣೆ ನೀಡಲು ಏನು ಇದು ಮಾಡ್ತಾ ಇದ್ದಾರೆ, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಯಾವ ಸಂದೇಶ ಕೊಡಲು ಬಯಸ್ತಾ ಇದ್ದಾರೆ ಅನ್ನೋದು ಇದರ ಒರೆಕಲ್ ಕಾರ್ಡ್ ಉದ್ದೇಶ ಆಗಿರುತ್ತೆ. ಮತ್ತು ಯೂನಿವರ್ಸ್ ಮತ್ತು ದೈವಿ ಶಕ್ತಿ ಏಂಜಲ್ಸಿಂದ ಮತ್ತು ಗಾರ್ಡಿಯನ್ ಏಂಜಲ್ಸಿಂದ ನಿಮಗೆ ಯಾವೆಲ್ಲ ಸಂದೇಶಗಳು ಸಿಗ್ತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇಲ್ಲಿ ನನಗೆ ಈ ಎನರ್ಜಿ ಪ್ರಕಾರ ಏನು ತಿಳಿಸ್ತಾ ಇದೆಯಪ್ಪ ಅಂದರೆ, ಮನಸ್ಸಿಗೆ ಸ್ಪಷ್ಟತೆಯನ್ನು ತಿಳಿಸಲು ಇಷ್ಟಪಡ್ತಾ ಇದ್ದಾರೆ. ಅಂದರೆ ಯೂನಿವರ್ಸು ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿರ್ಬೋದು ಅಥವಾ ಯಾವುದೋ ವಿಚಾರಕ್ಕೆ ತುಂಬಾ ಸ್ಟ್ರಗಲ್ ಪಡ್ತಾ ಇರ್ಬೋದು. ಆ ನೋವು ನಿಮ್ಮನ್ನು ಪದೇ ಪದೇ ಕಾಡ್ತಾ ಇರ್ಬೋದು. ಆ ಗೊಂದಲಗಳಿಗೆ, ನಿಮ್ಮ ಎಲ್ಲ ಗೊಂದಲಗಳಿಗೂ ಅಲ್ಲಿ ಮಾರ್ಗದರ್ಶನ ಸಿಕ್ಕಿರಲ್ಲ ಅಥವಾ ನಿಮಗೆ ತೊಂದರೆ ಆಗ್ತಾ ಇರುತ್ತೆ. ಆ ಸಂದೇಶವನ್ನು, ಆ ಮಾರ್ಗದರ್ಶನವನ್ನು ಕೊಡಲು ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಇವತ್ತು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಇಲ್ಲಿ ಧನಾತ್ಮಕವಾಗಿರ್ಬೋದು, ಅಂದರೆ ಧನಾತ್ಮಕ ಅಂದರೆ ಇಲ್ಲಿ ಪಾಸಿಟಿವ್ ಎನರ್ಜಿನ ನಿಮಗೆ ಕೊಡಲು ಅವರು ಇಚ್ಛೆ ಪಡ್ತಾ ಇದ್ದಾರೆ. ನಿಮ್ಮ ಭವಿಷ್ಯದ ದಿಕ್ಕು ಯಾವ ಕಡೆ ಇದೆ, ನೀವು ಯಾವ ಥರ ಹೋಗಬೇಕು, ಏನನ್ನು ನಿಮಗೆ ಮಾರ್ಗದರ್ಶನವಾಗಿ ನೀಡಬೇಕು ಅನ್ನೋದನ್ನು ಯೂನಿವರ್ಸ್ ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಗಾರ್ಡಿಯನ್ ಏಂಜಲ್ಸು ನಿಮಗೆ ಹೇಳಲು ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಜೊತೆ ಕನೆಕ್ಟ್ ಆಗಿ ಅಂತ ಹೇಳಿ ಆ ಎನರ್ಜಿ ಮುಖಾಂತರ ನಿಮಗೆ ಯಾವ ಸಂದೇಶ ತಿಳಿಸಲು ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಗಾರ್ಡಿಯನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡೋಣ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಈಗ. ಓಕೆ, ಮಿರರ್ ಗಾರ್ಡಿಯನ್ ಮತ್ತು ಸ್ಟಾರ್ ಗೇಜರ್ ಮತ್ತು ಒರೆಕಲ್. ಅಂದರೆ ಇಲ್ಲಿ ನಿಮಗೆ ಏನು ತಿಳಿಸ್ತಾ ಇದ್ದಾರಪ್ಪ ಏಂಜಲ್ಸು, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ನಿಮ್ಮ ವ್ಯಕ್ತಿತ್ವ ಹೇಗಿದೆ, ನಿಮ್ಮ ವ್ಯಕ್ತಿತ್ವ ಹೇಗಾಗ್ತಾ ಇದೆ, ನಿಮ್ಮ ಜೀವನದಲ್ಲಿ ನೀವು ತುಂಬಾ ಸ್ಟ್ರಗಲ್ ಪಟ್ಟು ನೋವು ಅನುಭವಿಸಿ ನೀವು ಅದನ್ನೇ ಪದೇ ನೀವು ಮರುಕಳಿಸ್ತಾ ಅದರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರಿ ಅಂದರೆ ಅದು ನಿಮ್ಮನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ಅಂದರೆ ಅದು ಮತ್ತೆ ನಿಮ್ಮ ಜೀವನಕ್ಕೆ ಶುರು ಮಾಡ್ತಾ ಇದೆ. ಅಂದರೆ ನಿಮ್ಮನ್ನು ನೀವು ಯಾವ ರೀತಿಯ ವಿಚಾರನ ಪದೇ ಅವ್ರು ನನಗೆ ನೋವು ಕೊಟ್ಟರು, ಅವ್ರು ಹಿಂಗೆ ಮಾಡಿದರು, ಅವರು ನನಗೆ ಮೋಸ ಮಾಡಿದರು, ಈ ಕೆಲಸದ ನಾನು ಇಷ್ಟಪಟ್ಟಿದ್ದೆ ಆ ಕೆಲಸ ನನಗೆ ಹೋಯಿತು, ಫೈನಾನ್ಷಿಯಲಿ ಹಣದಿಂದ ನಾನು ತುಂಬಾ ಲಾಸ್ ಆದೆ, ನನ್ನ ಈ ಕ್ಷಣ ಯಾಕೆ ಈ ಥರ ಆಗ್ತಾ ಇದೆ, ನೀವು ಇಷ್ಟು ಸ್ಟ್ರಗಲ್ ಪಡ್ತಾ ಇರೋದ್ರಿಂದ ನೀವು ದೇವರಲ್ಲಿ ಬೈಕೊಳ್ಳೋದು, ಇದೇನೆಲ್ಲ ನಾವು ಮಾಡ್ಕೋಬೇಕಂದ್ರೆ ನಮ್ಮ ಮನಸ್ಸಿಂದ ಏನೆಲ್ಲ ನಾವು ನೋವು ಪಡ್ತಾ ಇರುವಾಗ ಅದನ್ನ ಪದೇ ರಿಫ್ಲೆಕ್ಟ್ ಮಾಡ್ತಾ ಇರುವಾಗ ಅದು ಮಿರರ್ ಗಾರ್ಡಿಯನ್ ಏಂಜಲ್ಸ್ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನಿಮ್ಮ ಮನಸ್ಸು ಮತ್ತೆ ಅದನ್ನೇ ಮರುಕಳಿಸ್ತಾ ಇದೆ. ಅಂದರೆ ನೀವು ಏನು ಹೇಳ್ತಾ ಇದೆ ಪದೇ ನಿಮಗೆ ಏನೆಲ್ಲ ನೋವು ಕಾಡ್ತಾ ಇದೆ ಅದು ನಿಮಗೆ ಮತ್ತೆ ನಿಮ್ಮನ್ನೇ ಇಷ್ಟಪಡ್ತಾ ಇದೆ. ಅಂದರೆ ಅದು ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ರೆಡಿ ಇಲ್ಲ. ಈಗ ನಮ್ಮ ಮಿರರ್ ಎದುರಿಗೆ ನಮ್ಮಲ್ಲಿರುವಂಥ ನೋವನ್ನು ನಾವು ಹೇಳ್ಕೊಂಡ್ವಿ ಅಂದರೆ ಅದು ಮತ್ತೆ ನಮಗೆ ರಿಫ್ಲೆಕ್ಟ್ ಆಗುತ್ತೆ. ನಾವೀಗ ಸುಂದರವಾಗಿದ್ದೀವಿ ಅಂದರೆ ಅದು ಸುಂದರವಾಗಿ ನನ್ನನ್ನು ತೋರಿಸ್ತಾ ಇದೆ. ನಾವು ಅದ್ರ ಮುಂದೆ ನಾವು ಅಳ್ತಾ ನಿಂತೀವಿ ಅಂದರೆ ಅದು ಮತ್ತೆ ನಮ್ಮನ್ನು ಅಳೋ ರೀತಿನೇ ನಮ್ಮನ್ನು ಮಾಡುತ್ತೆ. ಇಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲ್ಸು ಅದನ್ನೇ ಹೇಳ್ತಾ ಇರೋದು, ನೀವು ಪದೇ ಆ ನೋವನ್ನು ಇದು ಮಾಡಬೇಡಿ, ಅದನ್ನು ಪದೇ ನೆನಪು ಮಾಡ್ಕೋಬೇಡಿ, ನೀವು ಹೊಸದಾಗಿ ಯೋಚನೆ ಮಾಡಿ. ಅದು ಮಿರರ್ ಮುಂದೆ ನೀವು ನಿಂತು ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ತುಂಬಾ ಸುಂದರವಾಗಿದ್ದೀನಿ, ನಾನು ಈ ಕೆಲಸ ಮಾಡಿ ಬಂದೆ ಇವತ್ತು, ಅದು ನನಗೆ ತುಂಬಾ ಇಷ್ಟ ಆಯಿತು, ಇದರಿಂದ ನಾನು ತುಂಬಾ ಖುಷಿಯಿಂದ ಇದ್ದೀನಿ, ಇದರಿಂದ ನಾನು ಈ ಕೆಲಸ ಮಾಡೋದ್ರಿಂದ ನಾನು ತುಂಬ ಚೆನ್ನಾಗಿದ್ದೀನಿ, ಈ ಬಿಸ್ನೆಸ್ ಮಾಡೋದ್ರಿಂದ ನಾನು ತುಂಬ ಚೆನ್ನಾಗಿ ಕಾಣ್ತಾ
ಆಗುತ್ತೆ, ನನಗೆ ತುಂಬ ಚೆನ್ನಾಗಿ ಹೋಲುತ್ತೆ, ಈ ಬಿಸ್ನೆಸ್ ನನಗೆ ಸಕ್ಸಸ್ ಕೊಡುತ್ತೆ, ಅಥವಾ ಈ ಕೆಲಸ ನಾನು ತುಂಬಾ ಇಷ್ಟಪಡ್ತೀನಿ, ಆ ಕೆಲಸ ನನ್ನ ಜೀವನದಲ್ಲಿ ಒಳ್ಳೆ ಅವಕಾಶ ತಂದು ಕೊಡುತ್ತೆ, ನಾನು ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಿ ನಾವು ಮಿರರ್ ಮುಂದೆ ನಾವು ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಟ್ಟಿವಿ ಅಂದರೆ ಅದು ನಮಗೆ ಪಾಸಿಟಿವ್ ಆಗಿ ಉತ್ತರ ಕೊಡುತ್ತೆ. ಅದನ್ನು ಬಿಟ್ಟು ನಾವು ಕನ್ನಡಿ ಮುಂದೆ ಹೋಗಿ ನಿಂತು ಅವನು ನನಗೆ ಈ ಥರ ಮೋಸ ಮಾಡಿದ, ಅವಳು ನನಗೆ ಈ ಥರ ಮೋಸ ಮಾಡಿದ್ಲು, ನನಗೆ ಈ ಥರ ಬೈದ್ಲು, ನಾನು ಅದ್ರ ಮುಂದೆ ನೀವು ಕಣ್ಣೀರು ಹಾಕಿದರೆ ಅದು ಕಣ್ಣೀರನ್ನೇ ಕೊಡುತ್ತೆ ಹೊರತು ಅದು ಯಾವುದನ್ನು ಮತ್ತೆ ಬೇರೆ ಯಾವುದನ್ನು ಕೊಡಲ್ಲ. ಈಗ ನಮ್ಮ ಪ್ರತಿಬಿಂಬ ನಮ್ಮನ್ನು ನಾವು ಏನು ಅದಕ್ಕೆ ಹೇಳ್ತೇವೆ ಅದನ್ನೇ ನಮಗೆ ಕೊಡುತ್ತೆ. ಹಾಗೆ ನೀವು ಯಾವುದೋ ಒಂದು ನೋವನ್ನು, ಯಾವುದೋ ಒಂದು ಸ್ಟ್ರಗಲ್ ನೀವು ಅನುಭವಿಸ್ತಾ ಇರ್ತೀರ, ಫೈನಾನ್ಷಿಯಲಿ ನನಗೆ ಹಣನೇ ಇಲ್ಲ ಅಂತ ಹೇಳ್ತಾ ಇದ್ರಿ ಅಂದರೆ ಅದು ನಿಮ್ಮ ಹತ್ರ ಹಣನೇ ಬರೋದಿಲ್ಲ. ನಾನು ಫೈನಾನ್ಷಿಯಲಿ ನನಗೆ ಚೆನ್ನಾಗೇ ಇಲ್ಲ ನಾನು ಅಂತ ಹೇಳಿ ನೀವು ಬಯಸ್ತಾ ಇದ್ರಿ ಅಂದರೆ ಅದು ಚೆನ್ನಾಗೇ ಇರೋದಿಲ್ಲ. ರಿಲೇಷನ್ಶಿಪ್ಪಲ್ಲಿ ನನ್ನ ಹಸ್ಬೆಂಡ್ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಇಲ್ಲ, ನನ್ನ ಮಗ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಇಲ್ಲ, ನನ್ನ ಮಕ್ಕಳು ನನ್ನ ಜೊತೆ ಚೆನ್ನಾಗಿಲ್ಲ, ನಮ್ಮ ಅತ್ತೆ ಹೀಗೆ ಮಾಡ್ತಾ ಇದ್ದಾರೆ, ನನ್ನ ನಾದಿನಿ ಹೀಗೆ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ಲು ಅವ್ರು ಹಿಂಗೆ ಮಾಡ್ತಾಯಿದ್ದಾರೆ, ಇವ್ರು ಈ ಥರ ಮಾಡ್ತಾರೆ. ನೀವು ಈ ಥರ ಏನು ನಿಮ್ಮ ಮನಸ್ಸಿಗೆ ಪದೇ 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 ಹೇಳ್ತಾ ಹೋಗ್ತೀರಾ, ಅದು ಏನಾಗುತ್ತೆ ಅಂದರೆ ಮಿರರ್ ಥರ ನಮ್ಮ ಒಳ ಮನಸ್ಸು ಹೇಗಿದೆ ಅಂದರೆ, ಈಗ ನಾವು ಮಿರರ್ ಥರ ಈಗ ನಮ್ಮ ಮನಸ್ಸು ನಮ್ಮ ಮಾತುಗಳನ್ನು ಕೇಳ್ತಾ ಇದೆ. ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿರುತ್ತೆ ಅಂದರೆ ನಾವು ಏನನ್ನು ಮಾತಾಡ್ತೀವಿ, ಏನನ್ನು ಇದು ಮಾಡ್ತೀವಿ ಅದು ನಮ್ಮನ್ನು ಅಷ್ಟೇ ಗ್ರಹಿಸುತ್ತೆ. ಪಾಸಿಟಿವ್ ಆಗಿತ್ತು ಅಂದರೆ ಪಾಸಿಟಿವ್ ಆಗಿ ಹಿಡ್ಕೊಳ್ಳುತ್ತೆ, ನೆಗೆಟಿವ್ ಆಗಿತ್ತು ಅಂದರೆ ನೆಗೆಟಿವ್ ಆಗಿ ಹಿಡ್ಕೊಳ್ಳುತ್ತೆ. ಈ ರೀತಿ ನಿಮ್ಮನ್ನು ಅದು ಏನು ಮಾಡ್ತದೆ ಅಂದರೆ ಬೇಗ ರಿಫ್ಲೆಕ್ಟ್ ಮಾಡುತ್ತೆ. ಹಾಗಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಮಿರರ್ ಗಾರ್ಡಿಯನ್ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನೀವು ಅದರಿಂದ ಹೊರಗೆ ಬನ್ನಿ. ನಿಮ್ಮ ಒಳ ಮನಸ್ಸು ಏನು ಹೇಳ್ತಾ ಇದೆ, ಇದರಿಂದ ನಾನು ಆ ಕಷ್ಟದಿಂದ ನಾನು ಹೇಗೆ ಹೊರಗೆ ಬರಬೇಕು, ನನಗೆ ಆ ಕಷ್ಟದಿಂದ ಯಾವ ಪರಿಹಾರನ ಹುಡ್ಕೋಬೇಕು, ಯಾವುದು ಮಾಡಿದರೆ ಸರಿ ಇರುತ್ತೆ, ಯಾವುದು ಮಾಡಿದರೆ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನೀವು ಏನು ಯೋಚನೆ ಮಾಡ್ತೀರಾ ಅದು ನಿಮಗೆ ಒಳ್ಳೆ ಜೀವನನ ಕೊಡುತ್ತೆ, ಸಕ್ಸಸ್ ಅನ್ನೋದನ್ನು ಕೊಡುತ್ತೆ. ನೀವು ಪಾಸಿಟಿವ್ ಆಗಿರಿ, ನಿಮ್ಮನ್ನು ನೀವು ರಿಫ್ಲೆಕ್ಟ್ ಮಾಡ್ಕೋಬೇಡಿ. ನಿಮ್ಮ ಒಳ ಮನಸ್ಸು ಹೇಗೆ ಹೇಳುತ್ತೋ ಆ ರೀತಿ ಇದು ಮಾಡಿ. ನಿಮ್ಮಲ್ಲಿ ಪದೇ ಪದೇ ನಮ್ಮ ಒಳ ಮನಸ್ಸು ನೋವನ್ನೇ ಕೇಳ್ತಾ ಇತ್ತು ಅಂದರೆ ಅದು ನೋವನ್ನೇ ಗ್ರಹಿಸುತ್ತೆ ಹೊರತು ಪಾಸಿಟಿವ್ ಆಗಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ಏನು ಹೇಳುತ್ತಂದರೆ, ನಾನು ಖುಷಿಯಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ, ನಾನು ಸಮೃದ್ಧಿಯಿಂದ ನಾನು ಜೀವನ ನಡೆಸ್ತಾ ಇದ್ದೀನಿ, ನಾನು ಒಳ್ಳೆ ಕೆಲಸ ಸಿಕ್ಕಿದೆ, ಈ ರೀತಿ ನೀವು ಪಾಸಿಟಿವ್ ಆಗಿದ್ರಿ ಅಂದರೆ ನಿಮ್ಮನಿಗೆ ನೀವು ಏನನ್ನು ಬಯಸ್ತಾ ಇದ್ದೀರಾ ಆ ಬಯಕೆ ನಿಮಗೆ ಸಿಗುತ್ತೆ ಅಂತ ಹೇಳಿ ಮಿರರ್ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ತುಂಬಾ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಒಳಗೆ ನೀವು ನೋಡ್ಕೊಳ್ಳಿ, ಹೊರಗಿನವರ ತಪ್ಪನ್ನು ಕಂಡುಹಿಡಿಯೋದು ಬಿಟ್ಟು ನಿಮ್ಮಲ್ಲಿರುವಂತಹ ವಿಷಯವನ್ನು ನೀವು ಯಾವುದಕ್ಕೆ ಹೆಚ್ಚು ಆಸಕ್ತರಿದ್ದೀರಾ, ನಿಮ್ಮ ಶಕ್ತಿ ಏನು, ನಿಮ್ಮಲ್ಲಿ ಇರೋ ಶಕ್ತಿ ಏನಿರ್ಬೋದು ಅನ್ನೋದನ್ನು ನೀವು ಹೆಚ್ಚು ಗಮನ ಹರಿಸಿದ್ರಿ ಅಂದರೆ ಆ ಕಷ್ಟನೇ, ಆ ನೋವೇ ನಿಮಗೆ ಒಂದು ಜೀವನದ ಒಂದು ಪಾಠ, ಒಂದು ಗುರಿಯನ್ನು ತೋರಿಸುತ್ತೆ ಅಂತ ಹೇಳಿ ಇಲ್ಲಿ ಮಿರರ್ ಗಾರ್ಡಿಯನ್ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಅತಿಯಾಗಿ ಯೋಚನೆ ಮಾಡೋದನ್ನು ಬಿಟ್ಟು ಮನಸ್ಸನ್ನು ಶಾಂತಗೊಳಿಸಿ ಅದಕ್ಕೆ ಯಾವ ರೀತಿ ಪರಿಹಾರ ಹುಡುಕಬೇಕು ಅನ್ನೋದನ್ನು ಇಲ್ಲಿ ನಿಮ್ಮ ಏಂಜಲ್ಸ್ ಮತ್ತು ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಪರಿಹಾರವನ್ನು ಸಹಿತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಟಾರ್ ಗೇಜರ್ ಅಂದರೆ ಸ್ಟಾರ್ ಅಂದರೆ ನಿಮ್ಮ ಒಂದು ನಕ್ಷತ್ರ, ಆ ನಕ್ಷತ್ರವನ್ನು ಹುಡುಕಬೇಕಾಗಿರೋದು ನೀವು ಅದೇ ನಿಮ್ಮ ಸಂಕಟದಲ್ಲಿ ನೋವಲ್ಲಿ ಇರೋದಕ್ಕಿಂತ ನಿಮಗೆ ಯಾವ ಜೀವನ ಇದೆ, ನಿಮ್ಮ ಸ್ಟಾರ್, ನಿಮ್ಮ ಜೀವನ ಏನಿದೆ ಅನ್ನೋದನ್ನು ನೀವು ಹುಡುಕಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ದಿಕ್ಕು ಯಾವುದು, ಗೇಜರ್ ಅಂದರೆ ದಿಕ್ಕು, ಸ್ಟಾರ್ ಗೇಜರ್ ಅಂದರೆ ನಿಮ್ಮ ಸ್ಟಾರ್, ನಿಮ್ಮ ಜೀವನದ ದಿಕ್ಕು ಯಾವುದು ಅಂತ ಹೇಳಿ ಯೋಚನೆ ಮಾಡಿ. ಅಲ್ಲಿ ಯಾವ ಪರಿಹಾರ ಇದೆ, ನಿಮಗೆ ಹೈಯರ್ ಮಾಸ್ಟರ್ಸ್ ನಿಮಗೆ ಏನು ಸಲಹೆ ಕೊಡ್ತಾ ಇದ್ದಾರೆ, ನಿಮಗೆ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅದು ನಿಮ್ಮ ಜೊತೆ ಇರುತ್ತೆ. ನಿಮ್ಮ ಜೀವನ, ಮುಂದಿನ ಜೀವನ ನಿಮ್ಮ ಸ್ಟಾರ್ ಥರ ಹೊಳೆಯುವಂತಹ ಸ್ಟೇಜ್ ನಿಮಗಿದೆ. ನಿಮ್ಮ ಯಾವುದೇ ಒಂದು ಕನಸು, ನಿಮ್ಮದು ಕನಸು ಚಿಕ್ಕದಾಗದೆ ನೀವು ಚಿಕ್ಕದಾಗಿ ಯೋಚನೆ ಮಾಡಿದೆ ದೊಡ್ಡದಾಗಿ ಯೋಚನೆ ಮಾಡಬೇಕು. ಈಗ ಒಬ್ಬರ ಹತ್ರ ನಾವು ಜಗಳ ಮಾಡಿರ್ತೀವಿ ಅಂದರೆ ಅದನ್ನು ಚಿಕ್ಕದಾಗಿ ತೊಗೊಂಡ್ರೆ ಚಿಕ್ಕದಾಗುತ್ತೆ, ದೊಡ್ಡದಾಗಿ ತೊಗೊಂಡ್ರೆ ದೊಡ್ಡದಾಗುತ್ತೆ. ನಾವು ಫೈನಾನ್ಷಿಯಲ್ ಅಮೌಂಟ್ ಇದು ನನಗೆ ಚಿಕ್ಕದಾಗಿ ನೀವು ಇನ್ವೆಸ್ಟ್ ಮಾಡಿದರೆ ಅಂದರೆ ನಿಮಗೆ ಚಿಕ್ಕದಾಗೆ ಬರುತ್ತೆ, ದೊಡ್ಡದಾಗಿ ಇನ್ವೆಸ್ಟ್ ಮಾಡಿದರೆ ದೊಡ್ಡದಾಗೇ ಇರುತ್ತೆ. ಹಾಗೆ ನಿಮ್ಮ ಮನಸ್ಸು ಅಷ್ಟೇ, ನೀವು ಚಿಕ್ಕದಾಗಿ ಯೋಚನೆ ಮಾಡಿ ಚಿಕ್ಕದಾಗಿ ಗುರಿ ಇಟ್ಕೊಳ್ಳೋ ಬದಲು ದೊಡ್ಡದಾದ ಗುರಿ ಇಟ್ಕೊಳ್ಳಿ, ದೊಡ್ಡದಾದ ಸಾಧನೆ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ಮ ಭವಿಷ್ಯ
ಭವಿಷ್ಯವನ್ನು ಕಟ್ಟಿಕೊಳ್ಳೋಕೆ ನೀವು ದೊಡ್ಡದಾಗಿ ಯೋಚನೆ ಮಾಡಿ. ನಿಮ್ಮ ಗುರಿಯನ್ನು ದೊಡ್ಡದಾಗಿ ಇಟ್ಕೊಳ್ಳಿ. ಈಗ ಒಂದು ಕೆಲಸ ತಗೋತಿದ್ದೀನಿ, ನನಗೆ ಸಾಕಪ್ಪ, ನನ್ನ ಜೀವನಕ್ಕೆ ಇಷ್ಟೇ, ನನಗೆ ಒಂದು ಸ್ಯಾಲ್ರಿ ಒಂದು 10,000 ಬಂದರೆ ಸಾಕು ಅಂತ ಹೇಳೋದಕ್ಕಿಂತ ಮುಂಚೆ ನನ್ನ ಜೀವನ ಸಂತೋಷವಾಗಿ ನಡೆಸಲು ನನಗಿಷ್ಟು ನನ್ನ ದುಡ್ಡು ಬೇಕು, ನನ್ನ ಹಣದಲ್ಲಿ ನನ್ನ ಇಷ್ಟು ಸ್ಯಾಲ್ರಿ ನನ್ನ ಜೀವನಕ್ಕೆ ಬೇಕು ಅಂತ ಹೇಳಿ ಒಂದು ದೊಡ್ಡದಾದ ಗುರಿ ಇಟ್ಕೊಂಡ್ರೆ ಅಂದರೆ ಯೂನಿವರ್ಸ್ ಪ್ಲಾನ್ ಪ್ರಕಾರ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರ ಅದೇ ಸಿಗುತ್ತೆ. ಆದರೆ ಅದನ್ನು ಬಿಟ್ಟು ನೀವು ಏನು ಚಿಕ್ಕದಾಗಿ ಯೋಚನೆ ಮಾಡ್ತಾಯಿದ್ರೆ, ಸಾಕು ನನ್ನ ಮನೆ ನಡೆಸೋದಕ್ಕೆ 10,000 5,000 ಸಾಕು ಅಂತ ಹೇಳಿದರೆ ನಿಮಗೆ ಅಷ್ಟೇ ಸಿಗುತ್ತೆ. ಆದರೆ ಇಲ್ಲಿ ಹೇಳ್ತಾ ಇರೋದೇನಪ್ಪ ಅಂದರೆ, ನೀವು ಹೈಯಾಗಿ ಅಂದರೆ ನಿಮ್ಮ ಕನಸು ದೊಡ್ಡದಾಗಿರಲಿ, ನಿಮ್ಮ ಕನಸು ದೊಡ್ಡದಾಗಿರಲಿ, ನಿಮ್ಮ ಯೋಚನೆ ದೊಡ್ಡದಾಗಿರಲಿ, ನಿಮ್ಮ ಗುರಿ ದೊಡ್ಡದಾಗಿರಲಿ. ನೀವು ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂದರೆ ಅದು ದೊಡ್ಡದಾಗಿರಲಿ. ನಿಮ್ಮಲ್ಲಿರುವಂತಹ ಶಕ್ತಿ ದೊಡ್ಡದಾಗಿದೆ, ಆದರೆ ನೀವು ಚಿಕ್ಕದಾಗಿ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಹೈಯರ್ ಎನರ್ಜಿ ಜಾಸ್ತಿ ಇದೆ, ಆ ಎನರ್ಜಿನ ನೀವು ಕಂಡುಕೊಳ್ತಾ ಇಲ್ಲ. ನಿಮ್ಮ ಒಳಗೆ ನೀವು ಅದನ್ನು ನೋಡ್ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ನಿಮಗೆ ಯೂನಿವರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ತುಂಬಾ ಶಕ್ತಿ ಇದೆ. ನಿಮಗೆ ನಿಮ್ಮ ಒಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯನ ಕೊಟ್ಟಿದ್ದಾರೆ. ಬಟ್ ನೀವು ಏನು ಗೊಂದಲದಲ್ಲಿದ್ದೀರಾ, ನೋವಲ್ಲಿದ್ದೀರಾ, ಅದನ್ನು ನೋಡುವಂತಹ ಸಾಮರ್ಥ್ಯ ನಿಮಗೆ ಇಲ್ಲದಂತಾಗಿದೆ. ಆ ಪ್ರಕಾರ ಹೇಳಿದಂದರೆ ನಿಮಗೆ ಹೈಯರ್ ಎನರ್ಜಿ ಪ್ರಕಾರ, ಡಿವೈನ್ ಎನರ್ಜಿ ಪ್ರಕಾರ ನಿಮಗೆ ನೀವು ಅಂದ್ಕೊಂಡಂತಹ ಕನಸಾಗಿರ್ಬೋದು, ಮ್ಯಾನಿಫೆಸ್ಟ್ ಆಗಿರ್ಬೋದು, ನೀವು ಏನೇ ಒಂದು ನಿಮ್ಮ ಜೀವನದ ಗುರಿ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು, ನೀವು ಏನೇ ಒಂದು ಗುರಿ ಇಟ್ಕೊಂಡಿರ್ಬೋದು, ಅದು ಆ ಯೂನಿವರ್ಸ್ ಪ್ಲ್ಯಾನ್ ಏನಿದೆಯೋ ಅದೇ ಪ್ರಕಾರನೇ ಆ ಪ್ಲ್ಯಾನ್ ರೆಡಿ ಆಗ್ತಾ ಇದೆ. ಆ ಪ್ಲ್ಯಾನ್ ನಿಮಗೆ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ನೀವು ನಿಮ್ಮ ಎನರ್ಜಿ ಪಾಸಿಟಿವ್ ಆಗಿರಬೇಕು. ನಿಮ್ಮ ಎನರ್ಜಿ ಪಾಸಿಟಿವಿಂದ ತುಂಬಿದರೆ ಮಾತ್ರ ಅದು ಆ ಎನರ್ಜಿ ಮುಖಾಂತರ ನಿಮ್ಮನ್ನು ತಲುಪಿಸೋಕ್ಕೆ ಸಾಧ್ಯ ನಾವು ಅಂತ ಹೇಳಿ ಇಲ್ಲಿ ಸ್ಟಾರ್ ಸ್ಟ್ರೇಂಜರ್ ನಿಮಗೆ ಹೇಳ್ತಾ ಇದ್ದಾರೆ. ಒರೆಕಲ್ ಇಲ್ಲಿ ವೇಟ್ ಫಾರ್ ಇನ್ಫಾರ್ಮೇಷನ್ ಅಂತ ಕೊಡ್ತಾರೆ. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಇಲ್ಲಿ ನೀವು ವೇಟ್ ಮಾಡಿ, ನಿಮಗೆ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಸಿಗುತ್ತೆ. ಅಂದರೆ ವೇಟ್ ಮಾಡಿ ಅಂತ ಏನಕ್ಕೆ ಹೇಳ್ತಾ ಇದ್ದಾರಪ್ಪ ಅಂದರೆ, ನಿಮ್ಮ ಒಳಗಿರುವಂತಹ ಶಕ್ತಿ ಜಾಗೃತಗೊಳ್ತಾ ಇದೆ, ನಿಮ್ಮಲ್ಲಿರುವಂತಹ ಎನರ್ಜಿ ಯೂನಿವರ್ಸ್ಗೆ ತಲುಪ್ತಾ ಇದೆ. ನಿಮ್ಮ ಸಾಮರ್ಥ್ಯ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದರೆ ಆ ದೊಡ್ಡದಾದ ಎನರ್ಜಿ ನಿಮ್ಮನ್ನು ತಲುಪ್ತಾ ಇದೆ. ಆದರೆ ನೀವು ಏನು ಮಾಡ್ಕೋತಾ ಇದ್ದೀರಾ, ನಿಮ್ಮ ಮನಸ್ಸನ್ನು ನೀವೇ ಹಾಳು ಮಾಡ್ಕೋತಾ ಇದ್ದೀರಾ. ಅಂದರೆ ಇಲ್ಲಿ ಹೇಳಿರೋ ಹಾಗೆ, ಮಿರರ್ ಗಾರ್ಡಿಯನ್ ಹೇಳಿದ ಹಾಗೆ, ನಿಮ್ಮ ಮನಸ್ಸನ್ನು ತುಂಬಾ ಗೊಂದಲಕ್ಕೆ ಹಾಕ್ಕೊಂಡಿದ್ದೀರಾ. ನೀವು ಆ ಎನರ್ಜಿಯಿಂದ ಹೊರಗೆ ಬಂದರೆ ಅಂದರೆ, ನೆಗೆಟಿವಿಂದ ಹೊರಗೆ ಬಂದರೆ ಅಂದರೆ ನಿಮಗೆ ನಿಮ್ಮ ಜೀವನ ಸ್ಟಾರ್ ಗೇಜರ್ ಅಂದರೆ ನಿಮ್ಮ ದಿಕ್ಕು ಗೊತ್ತಾಗುತ್ತೆ. ನೀವು ನಿಮ್ಮ ಗುರಿ ಏನು, ನಿಮ್ಮ ಸಾಮರ್ಥ್ಯ ಏನು, ನಿಮ್ಮ ಶಕ್ತಿ ಏನು ಅನ್ನೋದನ್ನು ಯೂನಿವರ್ಸ್ ನಿಮಗೆ ತಲುಪಿಸ್ತಾ ಇದ್ದಾರೆ. ಈ ಒರೆಕಲ್ ಕಾರ್ಡ್ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಇಂಪಾರ್ಟೆಂಟ್, ನಿಮಗೆ ಬೇಕಾದಂತಹ ಎನರ್ಜಿ, ನಿಮಗೆ ಬೇಕಾದಂತಹ ವಿಷಯ ನಿಮಗೆ ತಲುಪ್ತಾ ಇದೆ. ಆದರೆ ನೀವು ಅದನ್ನ ನೋಡ್ತಾ ಇಲ್ಲ. ನೀವು ಅದನ್ನು ಶಾಂತವಾಗಿ ನೋಡಿ, ಶಾಂತವಾಗಿ ನಿಮ್ಮ ಸಮಸ್ಯೆ ಏನೇ ಆಗಿರ್ಬೋದು ಆ ಸಮಸ್ಯೆಗೆ ನಿಮ್ಮಲ್ಲೇ ಪರಿಹಾರ ಇದೆ, ನಿಮ್ಮಲ್ಲೇ ಆ ಬದಲಾವಣೆ ಇದೆ, ಹೊಸದಾದ ಬದಲಾವಣೆ ಇದೆ. ಈಗ ಸೈಟ್ ಖರೀದಿ ಮಾಡಬೇಕು ಅಂದ್ಕೊಂಡವರು ಏನೋ ಅಲ್ಲೆಲ್ಲೋ ಸ್ವಲ್ಪ ಸಮಸ್ಯೆ ಆಗಿತ್ತು ಅಂದರೆ ಅದನ್ನೇ ಜಾಸ್ತಿ ಪದೇ ಅದರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರು ಅಂದರೆ ಅಲ್ಲಿ ನೆಗೆಟಿವಿಟಿ ತುಂಬುತ್ತೆ. ಅದನ್ನು ಬಿಡಿ, ಜಾಸ್ತಿ ಯೋಚನೆ ಮಾಡೋದನ್ನು ಬಿಟ್ಟು ನಿಮ್ಮ ಮೆಡಿಟೇಷನ್ ಮುಖಾಂತರ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸು ಶಾಂತವಾಗಿ ಯೋಚನೆ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಅಥವಾ ನೀವು ಚೆನ್ನಾಗಿ ನಿದ್ರೆ ಮಾಡೋದರಿಂದ ನಿಮ್ಮ ಮನಸ್ಸು ಶಾಂತವಾಗಿ ಅದಕ್ಕೆ ಬೇಕಾದಂತಹ ಉತ್ತರನ ಸಹಿತ ನಿಮಗೆ ಕೊಡಬಹುದು. ಇಲ್ಲಿ ಧ್ಯಾನ ಮಾಡೋದ್ರಿಂದ, ದೇವರ ಆರಾಧನೆ ಮಾಡಿದ್ರೆ ಅಂದರೆ ಇದು ದೇವಿ ಶಕ್ತಿ ನಿಮ್ಮ ಜೊತೆ ಇದೆ. ನಿಮ್ಮ ಶಕ್ತಿ, ನಿಮ್ಮ ದೇವಿ ಶಕ್ತಿ ನಿಮ್ಮ ಜೊತೆ ಇದೆ. ಆ ಶಕ್ತಿನ ನೀವು ಪಡ್ಕೊಳ್ಬೇಕು ಅಂದರೆ ನೀವು ಶಾಂತವಾಗಿರಬೇಕು, ಕೋಪ ಬಿಡಬೇಕು, ಹಠ ಬಿಡಬೇಕು. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಛಲ ಬೇಕು ನಿಮಗೆ. ಆ ಛಲ ಪಡ್ಕೋಬೇಕು ಅಂದರೆ ನಿಮ್ಮ ಮನಸ್ಸು ನಿಮ್ಮೊಳಗೆ ನೀವು ಏನು ಆಗ್ತಾ ಇದೆ ಅನ್ನೋದನ್ನು ಕಂಡುಕೊಳ್ಬೇಕು. ಆಮೇಲೆ ಯೂನಿವರ್ಸ್ ನಿಮಗೆ ಆಗಾಗ ನಿಮಗೆ ಮೆಸೇಜಸ್ನ ಕೊಡ್ತಾ ಇರ್ತಾರೆ, ಅದನ್ನು ಗ್ರಹಿಸುವಂಥ ಶಕ್ತಿ ನಿಮ್ಮದಾಗಬೇಕು. ಇದೆಲ್ಲ ನಿಮಗೆ ಒರೆಕಲ್ ಕಾರ್ಡ್ ಮುಖಾಂತರ ನಿಮಗೆ
ಹೇಳ್ತಾ ಇದ್ದಾರೆ. ನಿಮ್ಮ ಜೀವನ ಹೊಸದಾಗಿ ಬದಲಾವಣೆ ಆಗ್ತಾ ಇದೆ. ಅದನ್ನು ನೀವು ಕಣ್ಣು ತೆರೆದು ನೋಡಿ, ಶಾಂತವಾಗಿದ್ದು ನೋಡಿ. ನಿಮ್ಮ ಯೋಚನೆ ಏನಿದೆಯೋ ಅದನ್ನು ನೆಗೆಟಿವ್ ಬಿಟ್ಟು ಪಾಸಿಟಿವ್ ಆಗಿರಿ. ನಿಮ್ಮ ಲೈಫ್ ಇನ್ನೂ ಸುಂದರವಾಗಿರುತ್ತೆ, ಸುಂದರವಾದ ಜೀವನ ಸಿಗುತ್ತೆ. ನಿಮ್ಮ ಶಾಂತವಾದ ಜೀವನ ನಿಮ್ಮನ್ನು ಪೀಸ್ಫುಲ್ಲಾಗಿ ಇಡುತ್ತೆ ಅಂತ ಹೇಳಿ ಇಲ್ಲಿ ಅವರು ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಹೇಳ್ತಾ ಇದ್ದಾರೆ. ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತೋ ಅಷ್ಟು ನಿಮ್ಮಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಯೂನಿವರ್ಸಿಂದ ನೀವು ಯೂನಿವರ್ಸಲ್ಲಿ ಎಷ್ಟು ಬೇಗ ಕನೆಕ್ಟ್ ಆಗ್ತೀರಂದರೆ ಅಷ್ಟೇ ಕನೆಕ್ಟ್ ಆಗಿರ್ತೀರ. ಮನೆಯಲ್ಲಿ ಎಷ್ಟೇ ಸಮಸ್ಯೆ ಇರಲಿ, ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತೋ ಅಷ್ಟು ನಿಮ್ಮಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಇಷ್ಟು ಬೇಗ ಕನೆಕ್ಟ್ ಆಗುತ್ತೆ ಯೂನಿವರ್ಸಿಗೆ ಅಂತ ಹೇಳ್ತಾ ಇದ್ದಾರೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನೀವು ಶಾಂತವಾಗಿರಿ, ಮೌನವಾಗಿರಿ. ನಿಮ್ಮಲ್ಲೇ ಇದೆ ಆ ಉತ್ತರವನ್ನು ಕಂಡುಕೊಳ್ಳಿ. ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಅದಕ್ಕೆ ಮೌನನೇ ಉತ್ತರ ಆಗಿರುತ್ತೆ ಅಂತ ಹೇಳಿ ಇಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಮೆಡಿಸಿನ್ ಗಾರ್ಡಿಯನ್ ಹೇಳ್ತಾ ಇದ್ದಾರೆ ನಿಮಗೆ, ಬಿ ಓಪನ್ ಟು ಹೀಲ್ ಇನ್ಫಾರ್ಮೇಷನ್. ಅಂದರೆ ನಿಮ್ಮ ಬಾಡಿ ಹೀಲ್ ಆಗ್ತಾ ಇದೆ, ನಿಮ್ಮ ದೇಹ ಹೀಲ್ ಆಗ್ತಾ ಇದೆ, ನಿಮ್ಮ ಮನಸ್ಸು ಹೀಲ್ ಆಗ್ತಾ ಇದೆ, ನಿಮ್ಮ ಆತ್ಮ ಹೀಲ್ ಆಗ್ತಾ ಇದೆ. ಯಾರಿಂದನೂ ನೀವು ನೋವು ಪಡ್ತಾ ಇದ್ರಿ ಅಂದರೆ ಆ ನೋವಿಂದ ಹೊರ ಬರ್ತಾ ಇದ್ದೀರಾ. ನಿಮ್ಮ ಯಾವುದೋ ಒಂದು ಸಮಸ್ಯೆಗೆ ಸಿಗಾಕೊಂಡಿದ್ರಿ ಅಂದರೆ ಆ ಸಮಸ್ಯೆಯಿಂದ ಹೊರ ಬರ್ತಾ ಇದ್ದೀರಾ. ಫೈನಾನ್ಷಿಯಲಿ ನಿಮಗೇನಾದರೂ ತೊಂದರೆ ಇತ್ತು ಅಂದರೆ ಆ ತೊಂದರೆಯಿಂದ ಹೊರ ಬರ್ತಾ ಇದ್ದೀರಾ. ನಿಮ್ಮಲ್ಲಿರುವಂಥ ಎಲ್ಲ ತೊಂದರೆಗಳನ್ನು ಹೊರ ಹಾಕ್ತಾ ಇದ್ದಾರೆ, ಅಂದರೆ ಹೀಲ್ ಮಾಡ್ತಾ ಇದ್ದಾರೆ. ಏಂಜಲ್ಸ್ ನಿಮಗೆ ಮೆಡಿಸಿನ್ ಗಾರ್ಡಿಯನ್ ಏಂಜಲ್ಸ್ ಏನು ಮಾಡ್ತಾ ಇದ್ದಾರೆ, ನಿಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಹೊರಹಾಕಿ ನಿಮಗೆ ಅದ್ಭುತವಾದ ಜೀವನ ಕೊಡಲು ಅವರ ಪ್ಲ್ಯಾನ್ ಪ್ರಕಾರ, ಡಿವೈನ್ ಪ್ಲ್ಯಾನ್ ಪ್ರಕಾರ ನಡೆಸ್ತಾ ಇದ್ದಾರೆ. ಇಲ್ಲಿ ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ. ಹಾರ್ಟ್ ಚಕ್ರ ಅಂದರೆ ಇಲ್ಲಿ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ಫೈನಾನ್ಷಿಯಲ್ ವಿಚಾರವಾಗಿರ್ಬೋದು ಅಥವಾ ಯಾವುದೇ ಒಂದು ನಿಮ್ಮ ಕಾರ್ಮಿಕ್ ಎನರ್ಜಿ ಹೋಗಿ ನಿಮ್ಮ ಪಾಸಿಟಿವ್ ಎನರ್ಜಿ ನಿಮ್ಮ ಲೈಫಿಗೆ ಮತ್ತೆ ಬರ್ತಾ ಇದೆ. ಅದು ಈ ಟೈಮಲ್ಲಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಟ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ನೀವು ನಿಮ್ಮ ಪಾರ್ಟ್ನರ್ ಜೊತೆ ಪ್ರೀತಿಯಿಂದ ಇರಿ. ನಿಮ್ಮ ಪ್ರೀತಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ. ನಿಮ್ಮ ಪ್ರೀತಿಯಿಂದ ನೀವು ಮಾಡುವಂತಹ ಪ್ರೀತಿ, ನೀವು ಮಾತಾಡುವಂಥ ಮಾತು, ನೀವು ಯೋಚನೆ ಮಾಡುವಂತಹ ಪಾಸಿಟಿವ್ ಎನರ್ಜಿ, ನೀವು ಯೂನಿವರ್ಸಲ್ ಕನೆಕ್ಟ್ ಆಗಿರ್ತೀರಲ್ಲ, ಆ ಎನರ್ಜಿ ನಿಮ್ಮನ್ನು ತುಂಬಾ ಅದ್ಭುತವಾದ ಶಕ್ತಿ ಅಂತ ಹೇಳಿ ಇದು ಮಾಡಿ ನಿಮಗೆ ಅದರ ಮುಖಾಂತರ ನಿಮಗೆ ಏನನ್ನು ಕೊಡಬೇಕಾಗಿದೆಯೋ ಅದು ನಿಮ್ಮ ಜೊತೆ ಬರುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನಿಮಗೆ ಮೆಡಿಸಿನ್ ಗಾರ್ಡಿಯನ್ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಆರೋಗ್ಯದಲ್ಲಿ ಯಾರಾದರೂ ಸಮಸ್ಯೆ ಅನುಭವಿಸ್ತಾ ಇದ್ರೆ ಅಂದರೆ ಆರೋಗ್ಯ ಸಹಿತ ಸುಧಾರಣೆ ಆಗುವಂತಹ ಸಂದರ್ಭ ಇಲ್ಲಿ ಬಂದಿದೆ. ಅಂದರೆ ಎಷ್ಟೋ ಎಲ್ಲೆಲ್ಲೋ ನೀವು ಮೆಡಿಷನ್ ತಗೊಂಡು ನೀವು ಹಾಸ್ಪಿಟ್ಲಿಗೆ ಹೋಗಿ ನಿಮ್ಮ ಬಾಡಿ ಹೀಲ್ ಆಗಿರಲ್ಲ ಅಥವಾ ನಿಮ್ಮ ಬಾಡಿಲಿ ಏನೋ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ, ನಿಮಗೆ ಕೊನೆಗೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್, ಮೆಡಿಸಿನ್ ಗಾರ್ಡಿಯನ್ ಏಂಜಲ್ಸೇ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸನ್ನು ಹೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ದೇಹನ ಹೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಟೆನ್ಷನ್ನ ಹೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಕಾರ್ಮಿಕ್ ಎನರ್ಜಿನ ಹೀಲ್ ಮಾಡ್ತಾ ಇದ್ದಾರೆ, ನಿಮಗೆ ಇರುವಂತಹ ಎಲ್ಲ ನೆಗೆಟಿವಿಟಿನೂ ಹೀಲ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಒಂದು ಅದ್ಭುತವಾದ ಶಕ್ತಿಯನ್ನಾಗಿ ಸಾಮರ್ಥ್ಯ ಬರುವಂತೆ ನಿಮಗೆ ಧೈರ್ಯ ಕೊಡ್ತಾ ಇದ್ದಾರೆ. ನಿಮ್ಮ ಜೊತೆಗಿದ್ದು ನಿಮಗೆ ಧೈರ್ಯ ಕೊಡ್ತಾ ಇದ್ದಾರೆ. ಅವರು ಸದಾ ನಿಮ್ಮ ಜೊತೆನೇ ಸ್ಟಾರ್ ಆಗಿ ನಿಮ್ಮ ಜೊತೆ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಪ್ರೀತಿ, ಈಗ ಹೊಸದಾಗಿ ಏನಾದರೂ ಇಲ್ಲಿ ತಾಯಿ ಸ್ಥಾನ ಅಂದರೆ ತಾಯಿ ಆಗಬೇಕು ಅಂತ ಹೇಳಿ ಬಯಸಿದ್ರಿ ಅಂದರೆ ಅವರು ಈ ಸಂದರ್ಭದಲ್ಲಿ ತಾಯಿ ಆಗುವಂತಹ ಸಮಯವೂ ಸಹಿತ ಇದೆ. ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳು ತುಂಬ ಜನ ಈ ವಿಡಿಯೋ ನೋಡ್ತಾ ಇರ್ಬೋದು. ಅವರಿಗೆ ಈ ಎನರ್ಜಿನ ಅಂದರೆ ನೀವು ಹೀಲರ್ ಆಗಿರ್ಬೋದು ಅಥವಾ ನೀವು ಆಧ್ಯಾತ್ಮಿಕವಾಗಿ ಏನೇನೋ ಸಾಧನೆ ಮಾಡ್ತಾ ಇದ್ದೀರಾ, ಆ ಸಾಧನೆಯಲ್ಲಿ ಮುಂದುವರಿತಾ ಇದ್ದೀರಾ ಅಂದರೆ ಅಲ್ಲಿಯೂ ಸಹಿತ ನಿಮ್ಮ ಬಾಡಿ ಹೀಲಾಗಿ ನಿಮ್ಮನ್ನು ಒಳ್ಳೆ ಮಾಸ್ಟರ್ನಾಗಿ ಕನ್ವರ್ಟ್ ಮಾಡುವಂತಹ ಎನರ್ಜಿ ಇಲ್ಲಿ ನೋಡ್ತಾ ಇದ್ದೀನಿ. ಮತ್ತು ಇಲ್ಲಿ ನಿಮ್ಮ ಏಂಜಲ್ಸ್, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಬೇಕಾದಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ನಿಮಗೆ ಏನೆಲ್ಲ ಉತ್ತರಗಳು ಬೇಕು ಅಥವಾ ನಿಮಗೆ ಯಾವ ಸಮಸ್ಯೆಗೆ ನಿಮ್ಮ ಮಾರ್ಗದರ್ಶನ ಬೇಕು ಅದನ್ನು ನಿಮಗೆ ನಿಮ್ಮ ಜೊತೆಗಿದ್ದೇ ನಿಮಗೆ ಅವರು ಕೊಡ್ತಾ ಇದ್ದಾರೆ. ನಿಮ್ಮ ಜೀವನವನ್ನು ಒಂದು ಸಕ್ಸಸ್ಫುಲ್ಲನ್ನಾಗಿ ಮಾಡಲು ಅವರು ಡಿವೈನ್ ಪ್ಲ್ಯಾನ್ ಮುಖಾಂತರ ನಿಮಗೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ.
ಈ ಎನರ್ಜಿ ಹೇಗಿದೆ ಅಂದರೆ ನಿಮ್ಮನ್ನು ನೀವು ಈ ನೋಡ್ತಿದ್ದ ಹಾಗೆ ಆ ಮೆಡಿಷನ್ ಗಾರ್ಡಿಯನ್ ಏಂಜಲ್ಸ್ ನೋಡ್ತಿದ್ದ ಹಾಗೆ ನಿಮ್ಮ ಮನಸ್ಸು ಒಂದು ಶಾಂತ ಸ್ವಭಾವ, ಒಂಥರ ಶಾಂತವಾಗಿ ನನ್ನ ಜೀವನ ಪರಿಪೂರ್ಣ ಆಯಿತು, ನಾನು ತುಂಬಾ ಶಕ್ತಿವಂತನಾಗಿದ್ದೀನಿ, ನನ್ನ ಎನರ್ಜಿ ತುಂಬಾ ಇದೆ, ನನಗೆ ಯೂನಿವರ್ಸ್ ಸಪೋರ್ಟ್ ಇದೆ, ನನಗೆ ಹೈಯರ್ ಡೈಮಂಡ್ ಮಾಸ್ಟರ್ಸ್ ನಮಗೆ ಎನರ್ಜಿ ಕೊಡ್ತಾ ಇದ್ದಾರೆ, ಗೋಲ್ಡನ್ ಎನರ್ಜಿ ನನ್ನ ಬಾಡಿಗೆ ಶಕ್ತಿ ಕೊಡ್ತಾ ಇದೆ, ನನಗೆ ಅದ್ಭುತವಾದ ಎನರ್ಜಿ ಯೂನಿವರ್ಸ್ ನನಗೆ ಕೊಡ್ತಾ ಇದ್ದಾರೆ, ನನ್ನ ಬಾಡಿ ಹೀಲ್ ಆಗ್ತಾ ಇದೆ, ನನ್ನ ಮನಸ್ಸು ಹೀಲ್ ಆಗ್ತಾ ಇದೆ, ನನ್ನ ಎನರ್ಜಿ ಹೀಲ್ ಆಗ್ತಾ ಇದೆ, ನನ್ನಲ್ಲಿರುವಂಥ ಎಲ್ಲ ಕಾರ್ಮಿಕ್ ಎನರ್ಜಿನ ಹೀಲ್ ಆಗಿ ನನಗೆ ಅದ್ಭುತವಾದ ಜೀವನ ಸಿಗ್ತಾ ಇದೆ ಅನ್ನೋ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಈ ಫೀಲ್ ನಿಮಗೆ ಗಾರ್ಡಿಯನ್ ಏಂಜಲ್ಸ್ ಮತ್ತು ಮಿರರ್ ಗಾರ್ಡಿಯನ್ ಏಂಜಲ್ಸ್ ಮತ್ತು ಮೆಡಿಷನ್ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಈ ಎನರ್ಜಿನ ನಿಮಗೆ ಪಾಸ್ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಮ ಜೊತೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಇದ್ದಾರೆ ಅನ್ನೋದು ಭರವಸೆ ಎಷ್ಟಿದೆಯೋ ಅಷ್ಟೇ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಶಕ್ತಿವಂತರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.